ಬಹುಕಾಲದ ಹಿಂದೆ ಮಥುರಾ ನಗರವನ್ನು ಉಗ್ರಸೇನನ ಮಗನಾದ ಕಂಸ ಆಳುತ್ತಿದ್ದನು. ಕಂಸನು ಕ್ರೂರನಾಗಿದ್ದು ತನ್ನ ಪ್ರಜೆಗಳಿಗೆ ಅಪಾರ ಕಷ್ಟಗಳನ್ನು ಉಂಟು ಮಾಡುತ್ತಿದ್ದನು. ಉಗ್ರಸೇನನ ಪುತ್ರಿ ದೇವಕಿಯ ವಿವಾಹವು ಯಾದವ ಕುಲದ ಮಹಾನ್ ಪುರುಷನಾದ ವಸುದೇವನೊಂದಿಗೆ ನಿಶ್ಚಯವಾಯಿತು. ಮಥುರಾದ ಜನರು ಸಂತೋಷದಿಂದ ಅದ್ದೂರಿಯಾಗಿ ಮದುವೆಯನ್ನು ನೆರವೇರಿಸಿದರು. ಮದುವೆಯ ನಂತರ ದೇವಕಿಯನ್ನು ಆಕೆಯ ಪತಿಯ ಮನೆಯಲ್ಲಿ ಕೊಂಡೊಯ್ಯಲು ಕಂಸನು ಸ್ವತಃ ರಥದಲ್ಲಿ ಕೂರಿಸಿ ಸಾಗಿಸುತ್ತಿದ್ದನು. ಅಷ್ಟರಲ್ಲಿ ಆಕಾಶವಾಣಿ ಒಂದು ಕೇಳಿಸಿತು. ಕಂಸನೇ, ನಿನ್ನ ಅಕ್ಕ ದೇವಕಿ 8ನೇ ಸಂತಾನವೇ ನಿನ್ನ ಅಂತ್ಯಕ್ಕೆ ಕಾರಣವಾಗುವುದು. ಅದನ್ನು ಕೇಳಿದ ಕಂಸನು ಬೆಚ್ಚಿ ಬಿದ್ದನು. ಕ್ರೂರನಾದ ಅವನು ತಕ್ಷಣ ದೇವಕಿಯನ್ನು ಕೊಲ್ಲಲು ಮುಂದಾದನು. ಆದರೆ ವಸುದೇವನು ತನ್ನ ಪತ್ನಿಯನ್ನು ರಕ್ಷಿಸಿ ಕಂಸನಿಗೆ ಬೇಡಿಕೊಂಡನು. ಮಹಾರಾಜನೇ, ನೀವು ಕೊಲ್ಲಬೇಕಾಗಿಲ್ಲ. ದೇವಕಿ ಜನಿಸುವ ಪ್ರತಿ ಮಗುವನ್ನು ನಿಮಗೆ ಒಪ್ಪಿಸುತ್ತೇನೆ. ದಯವಿಟ್ಟು ಅವಳನ್ನು ಕೊಲ್ಲಬೇಡಿ ಎಂದು ಬೇಡಿಕೊಂಡನು. ಕಂಸನು ಇದನ್ನು ಒಪ್ಪಿಕೊಂಡು ಆದರೆ ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ದೇವಕಿ ವಸುದೇವರಿಗೆ ಒಂದರ ಹಿಂದೆ ಒಂದು ಮಕ್ಕಳಾಗುತ್ತಾ ಹೋದವು. ಆದರೆ ಪ್ರತಿಯೊಂದು ಮಗುವನ್ನು ಕಂಸನು ಕ್ರೂರವಾಗಿ ಕೊಲ್ಲುತ್ತಿದ್ದನು. 6 ಮಕ್ಕಳು ಹೀಗೆ ಪ್ರಾಣ ಕಳೆದುಕೊಂಡರು. 7ನೇ ಗರ್ಭದಲ್ಲಿ ಶೇಷನಾಗಿದ್ದ ಬಲರಾಮನು ದೇವರ ಲೀಲೆಯಿಂದಲೇ ವಸುದೇವನ ಇನ್ನೊಂದು ಪತ್ನಿಯಾದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಗೊಂಡನು. 8ನೇ ಗರ್ಭದಲ್ಲಿ ಸ್ವತಃ ವಿಷ್ಣುವಿನ ಅವತಾರವಾದ ಶ್ರೀ ಕೃಷ್ಣನು ಜನಿಸುವ ಸಮಯವಾಯಿತು. ಕಾರಾಗೃಹದಲ್ಲಿ ಕಠಿಣ ರಕ್ಷಣೆ ಇದ್ದರೂ ದೈವೀ ಶಕ್ತಿ ಕಾರ್ಯನಿರ್ವಹಿಸಿತು. ಅಷ್ಟಮಿಯ ಮಧ್ಯರಾತ್ರಿ ಮಳೆ ಸುರಿಯುತ್ತಿತ್ತು. ಗಗನದಲ್ಲಿ ಘೋರ ಮಿಂಚು ಗುಡುಗು. ಆದರೆ ಕಾರಾಗೃಹದೊಳಗೆ ಪ್ರಕಾಶವೊಂದು ತುಂಬಿತ್ತು. ಅಲ್ಲಿ ನೀಲಮಣಿಯಂತೆ ಕಂಗೊಳಿಸುವ 4 ಭುಜಗಳಿಂದ ಶಂಖ, ಚಕ್ರ, ಗದಾ, ಪದ್ಮ ಹಿಡಿದ ವಿಷ್ಣುವಿನ ರೂಪವು ದೇವಕಿ ವಸುದೇವರ ಮುಂದೆ ಪ್ರತ್ಯಕ್ಷವಾಯಿತು. ನಾನು ನಿನ್ನ ಮಗನಾಗಿ ಅವತಾರ ಪಡೆದಿದ್ದೇನೆ. ಕಂಸನ ಅಧರ್ಮವನ್ನು ನಾಶ ಮಾಡಲು ಬಂದಿದ್ದೇನೆ. ನೀನು ನನ್ನನ್ನು ಗೋಪಾಲರ ಗ್ರಾಮಕ್ಕೆ ಕೊಂಡೊಯ್ಯು. ಅಲ್ಲಿ ನಂದ ಯಶೋದೆಯ ಮನೆಯಲ್ಲಿ ನಾನು ಬೆಳೆದು ಲೋಕ ಕಲ್ಯಾಣಕ್ಕಾಗಿ ಲೀಲೆಯನ್ನು ಮಾಡುತ್ತೇನೆ. ಆ ಕ್ಷಣದಲ್ಲಿ ಕಾರಾಗೃಹದ ಬಾಗಿಲುಗಳು ಸ್ವತಃ ತೆರೆದವು. ಕಾವಲುಗಾರರು ನಿದ್ರೆಗೆ ಜಾರಿದರು. ವಸುದೇವನು ಶಿಶು ಕೃಷ್ಣನನ್ನು ಒಂದು ಗಾದಿಯಲ್ಲಿ ಇಟ್ಟು ಕಾರಾಗೃಹದಿಂದ ಹೊರಟನು. ಆ ರಾತ್ರಿ ಭಾರೀ ಮಳೆ. ಯಮುನಾ ನದಿ ಪ್ರವಾಹದಿಂದ ತುಂಬಿ ಹರಿಯುತ್ತಿತ್ತು. ಆದರೆ ಆದಿಶೇಷ ತನ್ನ ಶೇಷಪಣಗಳನ್ನು ಹರಡಿಕೊಂಡು ಕೃಷ್ಣನನ್ನು ಮಳೆಯ ನೀರಿನಿಂದ ರಕ್ಷಿಸಿದನು. ವಸುದೇವನು ಅದ್ಭುತವಾಗಿ ನದಿಯನ್ನು ದಾಟಿ ಗೋಕುಲಕ್ಕೆ ತಲುಪಿದನು. ಅಲ್ಲಿ ಯಶೋದೆಯು ಆ ಸಮಯದಲ್ಲಿ ಹೆರಿಗೆ ಮಾಡಿಕೊಂಡಿದ್ದಳು. ಅವಳಿಗೆ ಜನಿಸಿದ್ದ ಶಿಶುವು ಯೋಗಮಾಯ ಮಲಗಿತ್ತು. ವಸುದೇವನು ಯಶೋದೆಯ ಮಗುವನ್ನು ತೆಗೆದುಕೊಂಡು ತನ್ನ ಮಗ ಕೃಷ್ಣನನ್ನು ಅಲ್ಲಿ ಬಿಟ್ಟು ಬಂದನು. ಮತ್ತೆ ಕಾರಾಗೃಹಕ್ಕೆ ಹಿಂತಿರುಗಿದನು. ಬಾಗಿಲುಗಳು ಮುಚ್ಚಿಕೊಂಡವು. ಕಾವಲುಗಾರರು ಎಚ್ಚರಗೊಂಡರು. ಬೆಳಗ್ಗೆ ಕಂಸನು ಆ ಶಿಶುವನ್ನು ಕೊಲ್ಲಲು ಬಂದನು. ಆದರೆ ಆ ಶಿಶು ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶದಲ್ಲಿ ದೇವಿಯ ರೂಪ ತಾಳಿತು. ಅವಳು ಘೋಷಿಸಿದಳು, ಕಂಸನೇ, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಈ ಲೋಕದಲ್ಲಿ ಜನಿಸಿದ್ದಾನೆ. ಇದನ್ನು ಕೇಳಿ ಕಂಸನು ಬೆಚ್ಚಿ ಬಿದ್ದನು. ಈ ರೀತಿಯಾಗಿ ಅಷ್ಟಮಿಯ ಮಧ್ಯರಾತ್ರಿ ಮಥುರಾ ಕಾರಾಗೃಹದಲ್ಲಿ ದೇವಕಿ ವಸುದೇವರಿಂದ ಭಗವಾನ್ ಶ್ರೀಕೃಷ್ಣನು ಅವತಾರ ಪಡೆದನು. ಅವನ ಬಾಲ್ಯ ಲೀಲೆಗಳು, ಕಂಸ ಸಂಹಾರ, ಗೋಪಿಯರ ಜೊತೆಗಿನ ಪ್ರೀತಿ ಒಲವು ಲೋಕವನ್ನ ಧರ್ಮ, ಪ್ರೇಮ ಮತ್ತು ಭಕ್ತಿಯ ದಾರಿಯತ್ತ ಒಯ್ಯುವವು.